ಎಸ್ ಆಲ್ ಆಫ್ ಯು ವೆಲ್ಕಮ್ಸ್ ಟು ರೇವನ್ಸ್ ಕ್ಲಾಸಸ್. ಇಂದು ನಾವು ಸಾಮಾನ್ಯ ವಿಜ್ಞಾನದ ಬಹು ಆಯ್ಕೆ ಪ್ರಶ್ನೆಗಳ ಸಂಪೂರ್ಣ ವಿವರಣೆಯೊಂದಿಗೆ ಈ ವಿಡಿಯೋ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ವಿಡಿಯೋ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ವಿಜ್ಞಾನ ಇತ್ತೀಚೆಗೆ ನಡೆದಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳು ಮತ್ತು ಪರಿಸರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇವೆ. ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡ್ಕೋಬಹುದು. ಭೌತಶಾಸ್ತ್ರದ ಅಧ್ಯಾಯ 1 ಮೂಲಮಾನಗಳು, ಅಳತೆಗಳು ಮತ್ತು ಸಾಧನಗಳು. ಈ ಅಧ್ಯಯನವನ್ನು ಪ್ರಾರಂಭಿಸುವುದಕ್ಕಿಂತಲೂ ಮುಂಚೆ ಈಗಾಗಲೇ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳ ವಿವರಣೆಯನ್ನು ನಾವು ನೋಡೋಣ. ಆನಂತರ ಈ ಅಧ್ಯಯನವನ್ನು ಪ್ರಾರಂಭಿಸೋಣ. ಆದಮೇಲೆ ಪ್ರಶ್ನೆ ಸಂಖ್ಯೆ 1, ವಿಮಾನಗಳಲ್ಲಿ ಎತ್ತರವನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಅಲ್ಟಿಮೀಟರ್, ಆಪ್ಷನ್ ಬಿ ಬಾರೋಮೀಟರ್, ಆಪ್ಷನ್ ಸಿ ಥರ್ಮಾಮೀಟರ್, ಆಪ್ಷನ್ ಡಿ ದೂರದರ್ಶಕ ಅಂಥೇಳಿ ಕೇಳರು. ಈ ಪ್ರಶ್ನೆಯನ್ನು ಕೆ ಎಸ್ 1999 ಮತ್ತು ಅದೇ ರೀತಿ ಇದೇ ಪ್ರಶ್ನೆಯನ್ನು ಬಿ ಎಡ್ 2003 ಕೂಡ ಇದೇ ಪ್ರಶ್ನೆ ರಿಪೀಟ್ ಆಗೈತಿ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಎ ಅಲ್ಟಿಮೀಟರ್ ಅನ್ನೋದು ವಿಮಾನಗಳಲ್ಲಿ ಎತ್ತರವನ್ನು ಕಂಡುಹಿಡಿಯಲು ಬಳಸುವಂಥ ಸಾಧನ. ಇನ್ನು ಅದೇ ರೀತಿ ಬಾರೋಮೀಟರ್ ಅನ್ನೋದು ವಾತಾವರಣದ ಒತ್ತಡವನ್ನು ಕಂಡುಹಿಡಲಿಕ್ಕೆ ಬಳಸುವಂಥ ಉಪಕರಣ ಆಗೈತಿ. ಥರ್ಮಾಮೀಟರ್ ಅನ್ನೋದು ಉಷ್ಣತೆಯನ್ನು ಕಂಡುಹಿಡುವಂಥ ಉಪಕರಣ ಆಗೈತಿ. ಎಸ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ 2, ಗಾಳಿಯಲ್ಲಿ ತೇವವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದಂತೇಳಿ ಕೇಳಿದಾರೋ. ಆಪ್ಷನ್ ಎ ಅನಿಮೋಮೀಟರ್, ಆಪ್ಷನ್ ಬಿ ಹೈಗ್ರೋಮೀಟರ್, ಆಪ್ಷನ್ ಸಿ ಅಲ್ಟಿಮೀಟರ್, ಆಪ್ಷನ್ ಡಿ ಬಾರೋಮೀಟರ್. ಎಸ್ 4 ಆಪ್ಷನ್ ಕೊಟ್ಟರು. ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರಂತಂದ್ರೆ KES 2007 ಈ ಪ್ರಶ್ನೆಯನ್ನು ಕೇಳ್ಯಾರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ಹೈಗ್ರೋಮೀಟರ್. ಗಾಳಿಯಲ್ಲಿರುವ ತೇವವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದಂತಂದ್ರೆ ಅದು ಹೈಗ್ರೋಮೀಟರ್. ಇನ್ನು ಅನಿಮೋಮೀಟ್ರನ್ನು ಯಾವುದಕ್ಕೆ ಉಪಯೋಗಿಸ್ತಾರಂತಂದ್ರೆ ಗಾಳಿಯ ವೇಗವನ್ನು ಕಂಡುಹಿಡಲಿಕ್ಕೆ ಅನಿಮೋಮೀಟ್ರನ್ನು ಉಪಯೋಗಿಸ್ತಾರೋ. ಇನ್ನು ಅಲ್ಟಿಮೀಟರ್ ಅನ್ನೋದು ವಿಮಾನಗಳ ಎತ್ತರವನ್ನು ಕಂಡುಹಿಡಲಿಕ್ಕೆ ಅಲ್ಟಿಮೀಟ್ರನ್ನು ಉಪಕರಣವನ್ನು ಉಪಯೋಗಿಸ್ತಾರೋ. ಇನ್ನು ಬಾರೋಮೀಟರ್ ಅನ್ನೋದು ವಾತಾವರಣದ ಒತ್ತಡವನ್ನು ಅಳಿಲಿಕ್ಕೆ ಬಾರೋಮೀಟ್ರನ್ನು ಉಪಯೋಗಿಸ್ತಾರೆ. ನಾವು ಕೇವಲ ಸರಿ ಇರೋ ಆನ್ಸರ್ನ ಟಿಕ್ ಮಾಡುವುದ್ರ ಮೂಲಕ ಅದ್ರ ಜೊತೆ ಇನ್ನುಳಿದ 3 ಆನ್ಸರ್ಗಳು ಯಾವುದಕ್ಕೆ ಸಂಬಂಧ ಅದಾವ ಅನ್ನೋದನ್ನು ಕೂಡ ನಾವು ಈ ವಿವರಣೆ ಮಾಡ್ಕೋತ ಹೋದ್ರೆ ಅವು ಮುಂದಿನ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತೈತಿ. ಎಸ್ ಅದೇ ರೀತಿ ಪ್ರಶ್ನೆ ಸಂಖ್ಯೆ 3, ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣದ ಹೆಸರು. ಆಪ್ಷನ್ ಎ ಹೈಡ್ರಾಮೀಟರ್, ಆಪ್ಷನ್ ಬಿ ಬಾರೋಮೀಟರ್, ಆಪ್ಷನ್ ಸಿ ಹೈಗ್ರಾಮೀಟರ್, ಆಪ್ಷನ್ ಡಿ ಅಲ್ಟಿಮೀಟರ್. ಎಸ್ ಇದಕ್ಕೆ ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರಂತಂದ್ರೆ PSI ನೋಡ್ರಿ, PSI 2009 ಕೇಳ್ಯಾರು. ಅದೇ ರೀತಿ ಇದೇ ಪ್ರಶ್ನೆ 1998 PSI ಎಕ್ಸಾಮ್ದಾಗೂ ಇದೇ ಪ್ರಶ್ನೆಯನ್ನು ಕೇಳ್ಯಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಭಾಳ ಮಹತ್ವವನ್ನು ಪಡ್ಕೋತಾವು. ಯಾಕಂತಂದ್ರೆ ಈಗಾಗಲೇ ಕೇಳಿರುವಂಥ ಪ್ರಶ್ನೆಗಳು ರಿಪೀಟ್ ಆಗುವಂಥ ಚಾನ್ಸಸ್ ಇರ್ತೈತಿ. ಆ ಕಾರಣಕ್ಕಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳು ತುಂಬ ಉಪಯುಕ್ತವಾದದ್ದು ಅಂಥೇಳಿ ಹೇಳೋಕ್ಕಾಗ. ಎಸ್ ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವುದಂತಂದ್ರೆ ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದಂತಂದ್ರೆ ಆಪ್ಷನ್ ಬಿ ಬಾರೋಮೀಟರ್. ಎಸ್ ಇನ್ನು ಹೈಡ್ರಾಮೀಟರ್ ಅನ್ನೋದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತಂದ್ರೆ ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆಯನ್ನು ಅಳಿಲಿಕ್ಕೆ ಹೈಡ್ರಾಮೀಟ್ರನ್ನು ಉಪಯೋಗಿಸ್ತಾರೆ. ಇನ್ನು ಹೈಗ್ರಾಮೀಟರ್ ಅನ್ನೋದು ವಾತಾವರಣದ ಆರ್ದ್ರತೆಯನ್ನು ಅಳಿಲಿಕ್ಕೆ ಹೈಗ್ರಾಮೀಟ್ರನ್ನು ಉಪಯೋಗಿಸ್ತಾರೆ. ಎತ್ತರದಲ್ಲಿರುವ ವಿಮಾನಗಳ ಎತ್ತರವನ್ನು ಕಂಡುಹಿಡಲಿಕ್ಕೆ ಅಲ್ಟಿಮೀಟ್ರನ್ನು ಉಪಯೋಗಿಸ್ತಾರೆ. ಇನ್ನು ಬಾರೋಮೀಟರ್ ಅನ್ನೋದು ವಾತಾವರಣದ ಒತ್ತಡವನ್ನು ಅಳೆಯುವ ಉಪಕರಣ ಅಂತೇಳಿ ಹೇಳತ್ತದ. ಎಸ್ ಪ್ರಶ್ನೆ ಸಂಖ್ಯೆ 4, ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಆಪ್ಷನ್ ಎ ನ್ಯೂಟನ್, ಆಪ್ಷನ್ ಬಿ ಗೆಲಿಲಿಯೋ, ಆಪ್ಷನ್ ಸಿ ಐನ್ಸ್ಟೀನ್, ಆಪ್ಷನ್ ಡಿ ಮ್ಯಾಕ್ಸ್ವೆಲ್ ಅಂತೇಳಿ ಕೇಳಿದರು. ಈಗ ನೋಡ್ರಿ, ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರಂತಂದ್ರೆ PSI 2000 ಇಸ್ವಿಯೊಳಗೆ ಈ ಪ್ರಶ್ನೆಯನ್ನು ಕೇಳ್ಯಾರ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಐನ್ಸ್ಟೀನ್.
ಆಪ್ಷನ್ ಸಿ ಐನ್ಸ್ಟೀನ್ ಅವರು ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಎಸ್ ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ವೇರ್ ಇ ಅಂತಂದ್ರೆ ಎನರ್ಜಿ, ಎಮ್ ಅಂದ್ರೆ ಮಾಸ್, ಸಿ ಅಂತಂದ್ರೆ ಸ್ಪೀಡ್ ಆಫ್ ದ ಲೈಟ್. ಎಸ್ ಇನ್ನು ನ್ಯೂಟನ್ ಅಂತಂದ್ರೆ ಗುರುತ್ವಾಕರ್ಷಣ ಕುರಿತು ಹೇಳಿದರು. ಅದೇ ರೀತಿ ಚಲನೆಯ ನಿಯಮಗಳನ್ನ ಹೇಳಿದವ್ರು ಯಾರು ಅಂತಂದ್ರೆ ನ್ಯೂಟನ್. ಚಲನೆಯ 3 ನಿಯಮಗಳ ಕುರಿತು ನ್ಯೂಟನ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್ ಮೊದಲನೇ ನಿಯಮ ಜಡತ್ವದ ಕುರಿತೈತಿ. ಎಸ್ ಏನು ಹೇಳ್ತೈತಿ ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದ ಹೊರತು ಆ ವಸ್ತು ಸ್ಥಾನಪಲ್ಲಟಗೊಳ್ಳುವುದಿಲ್ಲ. ಇದು ನ್ಯೂಟನ್ನ 2ನೇ ನಿಯಮ. ಆಮೇಲೆ ಇನ್ನು ನ್ಯೂಟನ್ನ ಮೊದಲನೇ ನಿಯಮ ಜಡತ್ವದ ನಿಯಮದ ಅಂತ ಹೇಳತ್ತದ. ಅಂದ್ರೆ ಯಾವುದೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದ ಹೊರತು ಆ ವಸ್ತು ಸ್ಥಾನಪಲ್ಲಟಗೊಳ್ಳುವುದಿಲ್ಲ. ಇದು ನ್ಯೂಟನ್ನ 1ನೇ ನಿಯಮ. ಇದಕ್ಕೆ ಇನ್ನೊಂದು ಹೆಸರು ಜಡತ್ವದ ನಿಯಮ ಅಂತ ಹೇಳ್ತಾರೆ. ಇನ್ನು 2ನೇ ನಿಯಮ ಏನಂತಂದ್ರೆ ಶಕ್ತಿ ಸಂರಕ್ಷಣಾ ನಿಯಮ. ಎಸ್ ಎಫ್ ಈಸ್ ಈಕ್ವಲ್ ಟು ಎಮ್ ಎ. ಎಸ್ ಶಕ್ತಿ ಸಂರಕ್ಷಣಾ ನಿಯಮ. ಇನ್ನು ಗೆಲಿಲಿಯೋ ಇವರು ಟೆಲಿಸ್ಕೋಪನ್ನು ಕಂಡುಹಿಡಿದವರು ಗೆಲಿಲಿಯೋ. ಎಸ್ ಅದೇ ರೀತಿ ಮ್ಯಾಕ್ಸ್ವೆಲ್ ಅಂದರೆ ವಿದ್ಯುತ್ ಕಾಂತಿಯ ಕುರಿತು ವಿದ್ಯುತ್ ಕಾಂತಿಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮ್ಯಾಕ್ಸ್ವೆಲ್. ಎಸ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಐನ್ಸ್ಟೀನ್ ಅವರು ಕೇವಲ ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಒಂದೇ ಹೇಳಿಲ್ಲ. ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಇದು ಸಾಪೇಕ್ಷ ಸಿದ್ಧಾಂತ ಆಯಿತು. ಅದೇ ರೀತಿ ಇನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅದ್ರ ಕುರಿತು ಕೂಡ ಐನ್ಸ್ಟೀನ್ ಅವರು ಹೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಧ್ವನಿಯನ್ನು ಅಳೆಯಲಾಗುತ್ತದೆ? ಆಪ್ಷನ್ ಎ ನ್ಯೂಟನ್, ಆಪ್ಷನ್ ಬಿ ಜೂಲ್, ಆಪ್ಷನ್ ಸಿ ಡೆಸಿಬಲ್, ಆಪ್ಷನ್ ಡಿ ವ್ಯಾಟ್. ಎಸ್ ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರ ಅಂತಂದ್ರೆ PSI 2005 ಮತ್ತು 2009ರಲ್ಲಿ ಮತ್ತೆ ರಿಪೀಟ್ ಯಾವಾಗ ಐತೆ ಅಂದ್ರೆ 2009ರಾಗ ಈ ಪ್ರಶ್ನೆಯನ್ನು ಕೇಳ್ಯಾರು. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಯಾವುದಂತಂದ್ರೆ ಡೆಸಿಬಲ್. ಶಬ್ದವನ್ನು ಯಾವುದ್ರೊಳಗಡೆ ಅಳಿತಾರೆ ಅಂತಂದ್ರೆ ಡೆಸಿಬಲ್ ಒಳಗಡೆ ಅಳಿತಾರೆ. ಈ ನ್ಯೂಟನ್ ಅನ್ನೋದು ಬಲ, ನ್ಯೂಟನ್ನು ಫೋರ್ಸ್ದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತಂದ್ರೆ ನ್ಯೂಟನ್. ಜೂಲ್ ಅನ್ನೋದು ಶಕ್ತಿಯ ಏಕಮಾನ ಜೂಲ್. ವ್ಯಾಟ್ ಅನ್ನೋದು ಕರೆಂಟಲ್ಲಿ. ಎಸ್ ಕಿಲೋ ವ್ಯಾಟ್ ವಿದ್ಯುತ್ನಲ್ಲಿ ಇದನ್ನ ಉಪಯೋಗಿಸ್ತಾರೆ. ಎಸ್ ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಯಾವುದಂತೇಳಿ ಕೇಳಿದರು. ಈ ಪ್ರಶ್ನೆಯನ್ನು PSI 2005ರಾಗ ಕೇಳ್ಯಾರ್ರಿ. PSI 2005ರಾಗ ಕೇಳಿರುವಂಥ ಪ್ರಶ್ನೆ. ಇದಕ್ಕೆ 4 ಆಪ್ಷನ್ ಕೊಟ್ಟರು. ಆಪ್ಷನ್ ಎ ಹೈಗ್ರೋಮೀಟರ್, ಆಪ್ಷನ್ ಬಿ ಹೈಡ್ರೋಮೀಟರ್, ಆಪ್ಷನ್ ಸಿ ಗ್ರಾವಿಮೀಟರ್, ಆಪ್ಷನ್ ಡಿ ಹಿಪ್ಸೋಮೀಟರ್. ಎಸ್ ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವುದಂತಂದ್ರೆ ಆಪ್ಷನ್ ಗ್ರಾವಿಮೆಟ್ರಿ ಅನ್ನೋದು ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವಂಥ ಉಪಕರಣ ಅಂಥೇಳಿ ಹೇಳತ್ತದ. ಎಸ್ ರಿಕ್ಟರ್ ಮಾಪಕವು ತೀವ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ. ಯಾವುದರ ತೀವ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ? ಆಪ್ಷನ್ ಎ ಸೌರ ವಿಕಿರಣ, ಆಪ್ಷನ್ ಸಿ ಸಿಡಿಲು, ಆಪ್ಷನ್ ಸಿ ಭೂಕಂಪ, ಆಪ್ಷನ್ ಡಿ ಚಂಡಮಾರುತ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್. ರಿಕ್ಟರ್ ಮಾಪಕದಲ್ಲಿ ಭೂಕಂಪನದ ತೀವ್ರತೆಯನ್ನು ಅಳೆಯಲು ಬಳಸುವಂಥ ಉಪಕರಣ. ಎಸ್ ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರಂತಂದ್ರೆ PSI 2007ರಾಗ ಕೇಳ್ಯಾರು. ಇನ್ನು ಅದೇ ರೀತಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಕೂಡ ಕೇಳ್ಯಾರು. ಇದೇ ಪ್ರಶ್ನೆಯನ್ನು 2009ರಾಗ ಕೇಳ್ಯಾರ. ಎಸ್ ಭೂಕಂಪನದ ತೀವ್ರತೆಯನ್ನು ಅಳೆಯಲು ಬಳಸುವಂಥ ಮಾಪಕ ಯಾವುದಂತಂದ್ರೆ ಅದು ರಿಕ್ಟರ್ ಮಾಪಕ. ಹೆಚ್ಚಿನ ತಾಪಮಾನವನ್ನು ಅಳೆಯುವ ಸಾಧನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಟ್ಯಾಕೋಮೀಟರ್, ಆಪ್ಷನ್ ಬಿ ಪೈರಿಲಿಯೋಮೀಟರ್, ಆಪ್ಷನ್ ಸಿ ಪೈಕೋಮೀಟರ್, ಆಪ್ಷನ್ ಡಿ ಗ್ಯಾಲ್ವನೋಮೀಟರ್. ಎಸ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್
ಬಿ ಪೈರಿಲಿಯೋಮೀಟರ್ ಅನ್ನೋದನ್ನು ಅತಿ ಹೆಚ್ಚಿನ ತಾಪಮಾನವನ್ನು ಅಳೆಯುವಂಥ ಸಾಧನ ಅಂಥೇಳಿ ಹೇಳತ್ತದ. ಎಸ್, ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರ ಅಂತಂದ್ರೆ PSI 2007 ಕೇಳ್ಯಾರ. ಪ್ರಶ್ನೆ ಸಂಖ್ಯೆ 9, ದೂರದರ್ಶಕವನ್ನು ಕಂಡುಹಿಡಿದವರು ಯಾರು ಅಂತೇಳಿ ಕೇಳ್ಯಾರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ದೂರದರ್ಶನ ಆಗಬೇಕದು. ದೂರದರ್ಶನ ಅಂತಂದ್ರೆ ಟೆಲಿವಿಷನ್ ಕಂಡುಹಿಡಿದವ್ರು ಯಾರು ಅಂತೇಳಿ ಕೇಳ್ಯಾರು. ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ 2004 ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ಯಾರು. ಆಪ್ಷನ್ ಎ ಸೋಲ್ಸ, ಆಪ್ಷನ್ ಬಿ ಶಾಕ್ಲಿ, ಆಪ್ಷನ್ ಜಿ JL ಬಯರ್ಡ್, ಆಪ್ಷನ್ ಡಿ ಚಾರ್ಲ್ಸ್ ಬ್ಯಾಬೇಜ್. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಜಾನ್ ಲೋಗಿ ಬಯರ್ಡ್ನವರು ಟೆಲಿವಿಷನನ್ನು ಕಂಡುಹಿಡಿದರು. ಈ ವಿಲಿಯಂ ಸೋಲ್ಸನವರು ಸೋಲ್ಸನವರು ಟೈಪಿಂಗ್ ರೈಟರ್ ಮೆಷಿನನ್ನು ಕಂಡುಹಿಡಿದವರು ಸೋಲ್ಸ್. ಆಮೇಲೆ ಶಾಕ್ಲಿಯನ್ನವ್ರು ಏನು ಕಂಡುಹಿಡಿದ್ರು ಅಂತಂದ್ರೆ ಟ್ರಾನ್ಸಿಸ್ಟರ್ನ ಕಂಡುಹಿಡಿದ್ರು. ಅದೇ ರೀತಿ ಜಾನ್ ಲೋಗಿ ಬಯರ್ಡು ಇವರ ಟೆಲಿವಿಷನನ್ನು ಕಂಡುಹಿಡಿದ್ರು. ಎಸ್, ಚಾರ್ಲ್ಸ್ ಬ್ಯಾಬೇಜ್ ಏನು ಕಂಡುಹಿಡಿದ್ರು ಅಂತಂದ್ರೆ ಕಂಪ್ಯೂಟರ್ ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ಸೋಲ್ಸನವ್ ಏನು ಕಂಡುಹಿಡ್ದ ಈ ಟೈಪ್ ರೈಟರ್ ಮಷೀನನ್ನು ಕಂಡುಹಿಡಿದವರು ಸೋಲ್ಸ. ಶಾಕ್ಲಿಯನವ ಟ್ರಾನ್ಸಿಸ್ಟರ್ NPN ಮತ್ತು PNP ಅಂಥೇಳಿ 2 ಟ್ರಾನ್ಸಿಸ್ಟರ್ ಬರ್ತಾವೆ. ಆ ಟ್ರಾನ್ಸಿಸ್ಟರ್ ಕಂಡುಹಿಡಿದವ್ರು ಯಾರು ಅಂತಂದ್ರೆ ಶಾಕ್ಲಿ ಅಂತೇಳಿ ಬರ್ತಾರೆ. ಜಾನ್ ಲೋಗಿ ಬಯರ್ಡ್ದವ ದೂರದರ್ಶನವನ್ನು ಕಂಡುಹಿಡಿದ. ಕಂಪ್ಯೂಟರ್ ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ಈ ಪ್ರಶ್ನೆಯನ್ನು 2004 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ಕೇಳ್ಯಾರ. ಇನ್ನು ಪ್ರಶ್ನೆ ಸಂಖ್ಯೆ 10, ವಿದ್ಯುತ್ ಪ್ರವಾಹದ ಏಕಮಾನ. ಆಪ್ಷನ್ ಎ ಓಮ್, ಆಪ್ಷನ್ ಬಿ ಅಂಪಿಯರ್, ಆಪ್ಷನ್ ಸಿ ಜೂಲ್, ಆಪ್ಷನ್ ಡಿ ವೋಲ್ಟ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ವಿದ್ಯುತ್ ಪ್ರವಾಹದ ಏಕಮಾನವನ್ನು ಅಂಪಿಯರ್ನಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಎಸ್, ಇನ್ನು ಓಮ್ ಅನ್ನೋದು ರೋಧ ಅಂತಂದ್ರೆ ರೆಸಿಸ್ಟರ್ದ ಏಕಮಾನ ಯಾವುದಂತಂದ್ರೆ ಓಮ್. ಜೂಲ್ ಅನ್ನೋದು ಶಕ್ತಿಯ ಏಕಮಾನ ಜೂಲ. ಅಂಪಿಯರ್ ಅನ್ನೋದು ವಿದ್ಯುತ್ ಪ್ರವಾಹದ ಏಕಮಾನ ಯಾವುದಂತಂದ್ರೆ ಅಂಪಿಯರ. ಇನ್ನು ವಿಭವಾಂತರದ ಏಕಮಾನ ವೋಲ್ಟ್ ಅಂತೇಳಿ ಹೇಳತ್ತದ. ಈ ಪ್ರಶ್ನೆಯನ್ನು 2008 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಈ ಪ್ರಶ್ನೆಯನ್ನು ಕೇಳ್ಯಾರ. ಎಸ್, ಎನಿಮೋಮೀಟರ್ ಇದನ್ನು ಏನನ್ನು ಅಳೆಯಲು ಬಳಸುವುದು? ಆಪ್ಷನ್ ಎ ದೇಹದ ಉಷ್ಣಾಂಶ, ಆಪ್ಷನ್ ಬಿ ಗಾಳಿಯ ವೇಗ, ಆಪ್ಷನ್ ಸಿ ಒಂದು ಎತ್ತರದ ಪ್ರದೇಶ, ಆಪ್ಷನ್ ಸಿ ದೇಹದಲ್ಲಿರುವ ಕೊಬ್ಬು. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ಗಾಳಿಯ ವೇಗವನ್ನು ಅಳೆಯಲಿಕ್ಕೆ ಬಳಸುವಂಥ ಉಪಕರಣದ ಹೆಸರು ಎನಿಮೋಮೀಟರ್. ಎಸ್, ಇನ್ನು ಒಂದು ಎತ್ತರದ ಪ್ರದೇಶದ ಅಂತಂದ್ರೆ ಅಲ್ಟಿಮೀಟರನ್ನು ಉಪಯೋಗಿಸ್ತಾರೆ. ಎಸ್, ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರ ಅಂತಂದ್ರೆ ಇದನ್ನು PC ಪೊಲೀಸ್ ಕಾನ್ಸ್ಟೇಬಲ್ 2008 ಈ ಪ್ರಶ್ನೆಯನ್ನು ಕೇಳ್ಯಾರ. ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವ ಮಾಪಕ ಯಾವುದು? ಆಪ್ಷನ್ ಎ ಬಾರೋಮೀಟರ್, ಆಪ್ಷನ್ ಬಿ ಹೈಡ್ರೋಮೀಟರ್, ಆಪ್ಷನ್ ಸಿ ಲ್ಯಾಕ್ಟೋಮೀಟರ್, ಆಪ್ಷನ್ ಡಿ ಥರ್ಮಾಮೀಟರ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಡಿ ಅನ್ನೋದು ಮನುಷ್ಯನ ದೇಹದ ಉಷ್ಣತೆಯನ್ನು ಅಳೆಯುವಂಥ ಮಾಪಕ ಯಾವುದಂತಂದ್ರೆ ಅದು ಥರ್ಮಾಮೀಟರ್. ಎಸ್, ಬಾರೋಮೀಟರ್ ಅನ್ನೋದು ವಾತಾವರಣದ ಒತ್ತಡವನ್ನು ಅಳೆಯಲಿಕ್ಕೆ ಉಪಯೋಗಿಸ್ತಾರೆ. ಆದರೆ ಥರ್ಮಾಮೀಟರ್ ಅನ್ನೋದು ದೇಹದ ಉಷ್ಣಾಂಶವನ್ನು ಅಳೆಯಲಿಕ್ಕೆ ಬಳಸುವಂಥ ಉಪಕರಣ. ಎಸ್, ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರ ಅಂತಂದ್ರೆ 2002 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ಟೆಲಿಸ್ಕೋಪನ್ನು ಕಂಡುಹಿಡಿದವರು? ಆಪ್ಷನ್ ಎ ಗೆಲಿಲಿಯೋ, ಆಪ್ಷನ್ ಬಿ ಆರ್ಕಿಮಿಡಿಸ್, ಆಪ್ಷನ್ ಸಿ ಐನ್ಸ್ಟೀನ್, ಆಪ್ಷನ್ ಡಿ ಗ್ರಹಾಂ ಬೆಲ್. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಗೆಲಿಲಿಯೋ ಟೆಲಿಸ್ಕೋಪನ್ನು ಕಂಡುಹಿಡಿದರು. ಆರ್ಕಿಮಿಡಿಸ್ ಪ್ರಿನ್ಸಿಪಲ್
ಏನು ಹೇಳ್ತೈತೆ ಅಂದ್ರೆ ಯಾವುದೇ ಬಯೋನ್ಸಿ ಪ್ರಿನ್ಸಿಪಲ್ ಕುರಿತು ಹೇಳಿದವರು ಯಾರು ಅಂತಂದ್ರೆ ಆರ್ಕಿಮಿಡಿಸ್. ಆರ್ಕಿಮಿಡಿಸ್ ಏನಂತಂದ್ರೆ ಯಾವುದೇ ಒಂದು ವಸ್ತುವನ್ನು ನೀರಿನಲ್ಲಿ ದ್ರವದಲ್ಲಿ ಮುಳುಗಿಸಿದಾಗ ಆ ವಸ್ತುವಿನ ಗಾತ್ರದಷ್ಟು ದ್ರವ ಏನಾಗ್ತೈತಿ ಹೊರ ಚೆಲ್ತೈತಿ ಅಂಥೇಳಿ ಆರ್ಕಿಮಿಡಿಸ್ ಹೇಳ್ತಾರೆ. ಆಮೇಲೆ ಐನ್ಸ್ಟೀನ್ನ E=mc², E=mc². ಸಾಪೇಕ್ಷ ಸಿದ್ಧಾಂತದ ಕುರಿತು ಹೇಳಿದಂಥವ್ರು ಯಾರು ಅಂತಂದ್ರೆ ಸರ್ ಆಲ್ಬರ್ಟ್ ಐನ್ಸ್ಟೀನ್. ಅದೇ ರೀತಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕುರಿತು ಹೇಳಿದಂಥವ್ರು ಯಾರು ಅಂತಂದ್ರೆ ಆಲ್ಬರ್ಟ್ ಐನ್ಸ್ಟೀನ್. ಈ ಗೆಲಿಲಿಯೋ, ಈ ಗ್ರಹಾಂ ಬೆಲ್ ಇವ್ರು ಏನು ಕಂಡುಹಿಡಿದ್ರು ಅಂತಂದ್ರೆ ಟೆಲಿಫೋನ್ ಕಂಡುಹಿಡಿದವರು ಗ್ರಹಾಂ ಬೆಲ್. ಟೆಲಿಫೋನ್. ಎಸ್, ಗೆಲಿಲಿಯೋ ಟೆಲಿಸ್ಕೋಪನ್ನು ಕಂಡುಹಿಡಿದ್ರು. ಆರ್ಕಿಮಿಡಿಸು ಬಯಾನ್ಸಿ ಪ್ರಿನ್ಸಿಪಲ್, ಅಂದರೆ ಯಾವುದೇ ಒಂದು ವಸ್ತುವನ್ನು ದ್ರವದಲ್ಲಿ ಮುಳುಗಿಸಿದಾಗ ಆ ವಸ್ತುವಿನ ಗಾತ್ರದಷ್ಟು ದ್ರವ ಏನಾಗ್ತೈತೆ ಅಂದ್ರೆ ಹೊರ ಚೆಲ್ತೈತಿ ಅಂಥೇಳಿ ಹೇಳಿದವರು ಯಾರಂತಂದ್ರೆ ಆರ್ಕಿಮಿಡಿಸ್. ಇನ್ನು ಐನ್ಸ್ಟೀನ್ ಅವರು ಸಾಪೇಕ್ಷ ಸಿದ್ಧಾಂತದ ಕುರಿತು ಹೇಳ್ತಾರೋ, ಅದೇ ರೀತಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕುರಿತು ಹೇಳ್ತಾರೆ. ಇವ್ರದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಗೆ ನೊಬೆಲ್ ಪಾರಿತೋಷಕ ದೊರೀತೈತಿ. ಯಾವ E=mc²ಗೆಲ್ಲ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ ಥಿಯರಿ ಏನಾಗ್ತೈತಿ ಅಂದ್ರೆ ಐನ್ಸ್ಟೀನರಿಗೆ ನೊಬೆಲ್ ಪಾರಿತೋಷಕ ದೊರೀತೈತಿ. ಇನ್ನು ಗ್ರಹಾಂ ಬೆಲ್ನವರ ಟೆಲಿಫೋನ್ ಕಂಡುಹಿಡಿದವರು. ಎಸ್, ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವುದು ಅಂತಂದ್ರೆ ಟೆಲಿಸ್ಕೋಪ್ ಕಂಡುಹಿಡಿದವರು ಗೆಲಿಲಿಯೋ. ರೇಡಿಯಂ ಕಂಡುಹಿಡಿದವರು ಆಪ್ಷನ್ ಎ ಗ್ರಹಾಂ ಬೆಲ್, ಆಪ್ಷನ್ ಬಿ ಮೇರಿ ಕ್ಯೂರಿ, ಆಪ್ಷನ್ ಸಿ ಥಾಮಸ್ ಅಲ್ವಾ ಎಡಿಸನ್, ಆಪ್ಷನ್ ಡಿ ಮೈಕಲ್ ಫ್ಯಾರಡೆ. ಎಸ್, ಇದಕ್ಕೆ ರೇಡಿಯಂ ಯಾರು ಕಂಡುಹಿಡಿದ್ರು ಅಂತಂದ್ರೆ ಮೇರಿ ಕ್ಯೂರಿ. ಮೇರಿ ಕ್ಯೂರಿ ಅವರು ರೇಡಿಯಮನ್ನು ಕಂಡುಹಿಡಿದ್ರು. ಆಪ್ಷನ್ ಎ ಗ್ರಹಾಂ ಬೆಲ್ ಏನು ಕಂಡುಹಿಡಿದ್ರು ಅಂತಂದ್ರೆ ಟೆಲಿಫೋನ್ ಕಂಡುಹಿಡಿದವರು ಗ್ರಹಾಂ ಬೆಲ್. ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡುಹಿಡಿದವರು ಥಾಮಸ್ ಅಲ್ವಾ ಎಡಿಸನ್. ಮೈಕಲ್ ಫ್ಯಾರಡೆ ಎಲೆಕ್ಟ್ರಿಕ್ ಕರೆಂಟ್ ಕಂಡುಹಿಡಿದವರು ಮೈಕಲ್ ಫ್ಯಾರಡೆ. ಎಸ್, ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರ ಅಂತಂದ್ರೆ 2009 ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಐತಿ. ರೇಡಿಯಂ ಕಂಡುಹಿಡಿದವ್ರು ಯಾರು ಅಂಥೇಳಿ ಅಂದ್ರೆ ಮೇರಿ ಕ್ಯೂರಿ. ಆಕಾಶಕಾಯಗಳ ವಿವರಣೆಗಳನ್ನು ನೋಡುವುದಕ್ಕಾಗಿ ಬಳಸುವಂಥ ಉಪಕರಣ ಮೈಕ್ರೋಸ್ಕೋಪ್, ಆಪ್ಷನ್ ಬಿ ಕಂಪ್ಯೂಟರ್, ಆಪ್ಷನ್ ಸಿ ಕ್ಯಾಲ್ಕುಲೇಟರ್, ಆಪ್ಷನ್ ಡಿ ಟೆಲಿಸ್ಕೋಪ್. ನೋಡ್ರಿ, ಮೈಕ್ರೋಸ್ಕೋಪ್ ಅದಕ್ಕೆ ಯೂಸ್ ಮಾಡ್ತಾರೋ ಸೂಕ್ಷ್ಮಾಣು ಜೀವಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಮೈಕ್ರೋಸ್ಕೋಪನ್ನು ಉಪಯೋಗಿಸ್ತಾರೆ. ಎಸ್, ಇದನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್. ಇನ್ನು ಕಂಪ್ಯೂಟರ್ ಇದನ್ನು ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ಎಸ್, ಕ್ಯಾಲ್ಕುಲೇಟರ್ ಅಂಕಿ ಸಂಖ್ಯೆಗಳನ್ನು ಕೂಡಿಸೋದು, ಕಳೆದು, ಗುಣಿಸೋದು, ಭಾಗಿಸೋದು ಇವೆಲ್ಲ ಏನಂತಂದ್ರೆ ಕ್ಯಾಲ್ಕುಲೇಟರನ್ನು ಉಪಯೋಗಿಸ್ತಾರೆ. ಈ ಟೆಲಿಸ್ಕೋಪನ್ನು ಆಕಾಶಕಾಯಗಳ ವಿವರಣೆಯನ್ನು ನೋಡುವುದಕ್ಕಾಗಿ ಬಳಸುವಂಥ ಉಪಕರಣ ಯಾವುದಂತಂದ್ರೆ ಟೆಲಿಸ್ಕೋಪ್ ಯಾರು ಕಂಡುಹಿಡಿದ್ರು? ಗೆಲಿಲಿಯೋ. ಎಸ್, ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರ ಅಂತಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ 2009 ಈ ಪ್ರಶ್ನೆಯನ್ನು ಕೇಳ್ಯಾರ. ಎಸ್, ಮಾರ್ಟಿನ್ ಕೂಪರ್ ಈ ಕೆಳಗಿನದನ್ನು ಅನ್ವೇಷಣೆ ಮಾಡಿದ. ಆಪ್ಷನ್ ಎ ಮೊಬೈಲ್ ಫೋನ್, ಆಪ್ಷನ್ ಬಿ ಕಂಪ್ಯೂಟರ್, ಆಪ್ಷನ್ ಸಿ ಕ್ಯಾಲ್ಕುಲೇಟರ್, ಆಪ್ಷನ್ ಡಿ ರೇಡಿಯೋ. ಎಸ್, ಈಗಾಗಲೇ ನೀವೆಲ್ಲ ಉಪಯೋಗಿಸುವಂಥ ಮೊಬೈಲ ಇದನ್ನು ಮೊದಲಿಗೆ ಮೋಟ್ರೋಲಾ ಅನ್ನೋ ಒಂದು ಕಂಪ್ನಿ ಇತ್ತು. ಆ ಮೋಟ್ರೋಲಾ ಕಂಪ್ನಿ ಮೊಬೈಲನ್ನು ಕಂಡುಹಿಡಿದವ ಮಾರ್ಟಿನ್ ಕೂಪರ್. ಎಸ್, ಮೊಬೈಲ್ ಕಂಡುಹಿಡಿದವ್ರು ಯಾರು ಅಂತಂದ್ರೆ ಮಾರ್ಟಿನ್ ಕೂಪರ್. ಎಸ್, ಮಾರ್ಟಿನ್ ಕೂಪರ್ ಅನ್ವೇಷಣೆ ಮಾಡಿದಂಥ ವಸ್ತು ಯಾವುದಂದ್ರೆ ಮೊಬೈಲ್ ಫೋನ್. ಕಂಪ್ಯೂಟರ್ ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ಕ್ಯಾಲ್ಕುಲೇಟರ್ ಅಂಕಿ ಸಂಖ್ಯೆಗಳು. ರೇಡಿಯೋ ಕಂಡುಹಿಡಿದವ ಮಾರ್ಕೋನಿ ಕಂಡುಹಿಡಿದಿರುವಂಥ ವಸ್ತು ಯಾವುದಂತಂದ್ರೆ ಅದು ರೇಡಿಯೋ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವುದಂತಂದ್ರೆ ಆಪ್ಷನ್ ಎ ಮೊಬೈಲ್ ಫೋನ್, ಮಾರ್ಟಿನ್ ಕೂಪರ್. ಎಸ್, ಈ ಪ್ರಶ್ನೆಯನ್ನು ಕೂಡ 2009 ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಯಾಗಿದೆ. ಡೈನಮೋ ಕಂಡುಹಿಡಿದ ವಿಜ್ಞಾನಿ ಆಪ್ಷನ್ ಎ ಮೈಕಲ್ ಫ್ಯಾರಡೆ, ಆಪ್ಷನ್ ಬಿ ಗೆಲಿಲಿಯೋ, ಆಪ್ಷನ್ ಸಿ ನೊಬೆಲ್, ಆಪ್ಷನ್ ಡಿ ಥಾಮಸ್ ಅಲ್ವಾ ಎಡಿಸನ್. ಎಸ್, ಡೈನಮೋ ಕಂಡುಹಿಡಿದವ್ರು ಯಾರಂತಂದ್ರೆ ಮೈಕಲ್ ಫ್ಯಾರಡೆ. ಗೆಲಿಲಿಯೋ ಕಂಡುಹಿಡಿದ್ದು ಟೆಲಿಸ್ಕೋಪ್. ನೊಬೆಲ್ ಡೈನಾಮೈಟ್ ಕಂಡುಹಿಡಿದವ ಯಾರಂತಂದ್ರೆ ನೊಬೆಲ್ ಡೈನಾಮೈಟ್. ಇನ್ನು ಥಾಮಸ್ ಅಲ್ವಾ ಕಂಡುಹಿಡಿದ್ದು ಬಲ್ಬ. ಎಸ್, ಇದು ಏನಂತಂದ್ರೆ ಡೈನಮೋ ಕಂಡುಹಿಡಿದ ವಿಜ್ಞಾನಿ ಹೆಸರು ಮೈಕಲ್ ಫ್ಯಾರಡೆ.
ಕ್ಷ ಕಿರಣ ಕಂಡುಹಿಡಿದವರು ಆಪ್ಷನ್ ಎ ಮಾರ್ಕೋನಿ, ಆಪ್ಷನ್ ಬಿ ರಾಂಟ್ಜನ್, ಆಪ್ಷನ್ ಸಿ ಜೇಮ್ಸ್ ವ್ಯಾಟ್, ಆಪ್ಷನ್ ಡಿ ನ್ಯೂಟನ್. ಕ್ಷ ಕಿರಣ ಅಂತಂದ್ರೆ ಈ ಎಕ್ಸ್ರೇ ಅಂತ ಹೇಳ್ತಾರಲ್ಲ, ಅದಕ್ಕೆ ಕನ್ನಡದಾಗ ಕ್ಷ ಕಿರಣ ಅಂತ ಹೇಳ್ತಾರೆ. ಇದನ್ನು ಕಂಡುಹಿಡಿದವ್ರು ಯಾರು ಅಂತಂದ್ರೆ ರಾಂಟ್ಜನ್ ಕಂಡುಹಿಡಿದು ಕ್ಷ ಕಿರಣ ಕಂಡುಹಿಡಿದ್ರು. ಈಗ ಮೂಳೆ ಮುರಿತು, ಯಾವುದೇ ಒಂದು ದೇಹದ ಒಂದು ಮೂಳೆ ಮುರಿತಂದ್ರೆ ಆ ಮೂಳೆಯ ಮುರಿತವನ್ನು ಕಂಡುಹಿಡಲಿಕ್ಕೆ ಎಕ್ಸ್ರೇ ಮೂಲಕ ಅದನ್ನ ದೇಹದ ಯಾವ ಭಾಗದಲ್ಲಿ ಮೂಳೆ ಮುರಿದೈತೆ ಅನ್ನೋದನ್ನು ಕಂಡುಹಿಡಿತಾರೆ. ಆಮೇಲೆ ಮಾರ್ಕೋನಿ ಕಂಡುಹಿಡಿದು ಯಾವುದಂದ್ರೆ ಏನಂತಂದ್ರೆ ರೇಡಿಯೋ. ಜೇಮ್ಸ್ ವ್ಯಾಟ ಉಗಿ ಯಂತ್ರ ಕಂಡುಹಿಡಿದೋದು ಜೇಮ್ಸ್ ವ್ಯಾಟ್. ನ್ಯೂಟನ್ನ ಚಲನೆಯ ನಿಯಮಗಳು ಮತ್ತು ಗುರುತ್ವಾಕರ್ಷಣ ಶಕ್ತಿಯ ಕುರಿತು ಅಧ್ಯಯನ ಮಾಡಿದವರು ಯಾರು ಅಂತಂದ್ರೆ ನ್ಯೂಟನ್. ನ್ಯೂಟನ್ ಇದು ಯಾವುದರ ಅಂತಾರಾಷ್ಟ್ರೀಯ ಏಕಮಾನ? ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತಂದ್ರೆ ನ್ಯೂಟನ್. ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು, ವಾಯುಭಾರ ಮಾಪಕವನ್ನು ಯಾರು ಕಂಡುಹಿಡಿದ್ರು? ಆಪ್ಷನ್ ಎ ಹೌನ್ಸ್ಫೀಲ್ಡ್, ಆಪ್ಷನ್ ಬಿ ಕಾಲ್ಫ್, ಆಪ್ಷನ್ ಸಿ ಲಿನೆಕ್, ಆಪ್ಷನ್ ಡಿ ಟಾರೆಸೆಲ್ಲಿ. ಈಗ ನೋಡ್ರಿ, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಟಾರೆಸೆಲ್ಲಿ ನಾವು ಏನು ಮಾಡಿದಂತಂದ್ರೆ ವಾಯುಭಾರ ಮಾಪಕವನ್ನು ಕಂಡುಹಿಡಿದ. ಆಪ್ಷನ್ ಎ ಸಿಟಿ ಸ್ಕ್ಯಾನರ್ ಕಂಡುಹಿಡಿದವ್ರು ಯಾರಂತಂದ್ರೆ ಹೌನ್ಸ್ಫೀಲ್ಡ್. ಈ ಕೃತಕ ಹೃದಯದ ಬಗ್ಗೆ ಹೇಳಿದವ್ರು ಯಾರಂತಂದ್ರೆ ಕಾಲ್ಫ್. ರೇನೆ ಲೆನೆಕನವ ಸ್ಟೆಥೋಸ್ಕೋಪ್ ಕಂಡುಹಿಡಿದ. ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು ಟಾರೆಸೆಲ್ಲಿ. SI ಪದ್ಧತಿಯಲ್ಲಿ ಬಲದ ಏಕಮಾನ ಯಾವುದಂತಾರೆ? ಆಪ್ಷನ್ ಎ ಡೈನ್, ಆಪ್ಷನ್ ಬಿ ನ್ಯೂಟನ್, ಆಪ್ಷನ್ ಸಿ ಪೌಂಡ್, ಆಪ್ಷನ್ ಡಿ ಜೂಲ್. ಈ ಡೈನ್ ಅನ್ನೋದು CGS ಸಿಸ್ಟಮಲ್ಲಿ ಬರುವಂಥ ಬಲದ ಏಕಮಾನ ಯಾವುದ್ರೊಳಗಡೆ ಇದು? ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್ ಅದ್ರೊಳಗಡೆ. ಬಟ್ ನ್ಯೂಟನ್ ಅವರು SI ಪದ್ಧತಿ ಒಳಗೆ ಕೇಳ್ಯಾರ. ಅಂದರೆ ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವುದಂತಂದ್ರೆ ಆಪ್ಷನ್ ಬಿ SI ಪದ್ಧತಿಯಲ್ಲಿ ಬಲದ ಏಕಮಾನ ನ್ಯೂಟನ್. ಪೌಂಡು, ಜೂಲ್ ಅನ್ನೋದು ಶಕ್ತಿಯ ಏಕಮಾನ. ಅಂಡರ್ಸ್ಟ್ಯಾಂಡ್? ಈ ಪ್ರಶ್ನೆಯನ್ನು ಯಾವಾಗ ಕೇಳ್ಯಾರ ಅಂತಂದ್ರೆ DED 2003 ಕೇಳ್ಯಾರ. ಡೇವಿಡ್ ಬುಸ್ನೆಲ್ ಕಂಡು ಹಿಡಿದಂತಹ ವಸ್ತು? ಆಪ್ಷನ್ ಎ ದೂರದರ್ಶಕ ಯಂತ್ರ, ಆಪ್ಷನ್ ಬಿ ಟ್ರಾನ್ಸಿಸ್ಟರ್, ಆಪ್ಷನ್ ಸಿ ವಿಂಡ್ ಮಿಲ್, ಆಪ್ಷನ್ ಡಿ ಸಬ್ಮೆರಿನ್. ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಯಾವುದಂತಂದ್ರೆ ಸಬ್ಮೆರಿನ್ ಕಂಡುಹಿಡಿದವ್ರು ಯಾರು ಅಂತಂದ್ರೆ ಡೇವಿಡ್ ಬುಸ್ನೆಲ್. ದೂರದರ್ಶಕವನ್ನು ಕಂಡುಹಿಡಿದವರು ಜಾನ್ ಲೋಗಿ ಬಯರ್ಡ್. ಟ್ರಾನ್ಸಿಸ್ಟರ್ ಕಂಡುಹಿಡಿದವ ವಿಲಿಯಂ ಶಾಕ್ಲಿ ಅನ್ನೋರು ಏನು ಮಾಡಿದರು? ಟ್ರಾನ್ಸಿಸ್ಟರ್ನ ಕಂಡುಹಿಡಿದ್ರು. ಸಬ್ಮೆರಿನ್ ಕಂಡುಹಿಡಿದವ್ರು ಯಾರು ಅಂತಂದ್ರೆ ಡೇವಿಡ್ ಬುಸ್ನೆಲ್. ಅಂದರೆ ಈ ಸಬ್ಮೆರಿನ್ ಅಂದ್ರೆ ಜಲಾಂತರ್ಗಾಮಿ ನೌಕೆ. ಇದು ನೀರೊಳಗೆ ಇರ್ತೈತಿ ಇದು. ಈಗ ಫಾರ್ ಎಕ್ಸಾಂಪಲ್ ಹೆಂಗಂತಂದ್ರೆ ಈ ಸಮುದ್ರದ ಗಡಿ ರೇಖೆಯಲ್ಲಿ ಗಸ್ತು ತಿರುಗಲಿಕ್ಕೆ ಈ ಸಬ್ಮೆರಿನನ್ನು ಉಪಯೋಗಿಸ್ತಾರೆ. ಸಬ್ಮೆರಿನ್ ಅಂದ್ರೆ ಜಲಾಂತರ್ಗಾಮಿ ನೌಕೆಗೆ ಹೆಸರು ಏನಂತಂದ್ರೆ ಸಬ್ಮೆರಿನ್ ಅಂತೇಳಿ ಕರೀತಾರೆ. ಇದನ್ನು ಕಂಡುಹಿಡಿದವರು ಡೇವಿಡ್ ಬುಸ್ನೆಲ್. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.